Good evening everyone. Shubha Sanjay. All of you, can you hear me? ನನ್ನ ವಾಯ್ಸ್ ಹಾಗೆ ವಿಡಿಯೋ ಕ್ಲಿಯರ್ ಇದೆಯಾ ಅಂತ ತಿಳಿಸ್ಕೊಡಿ ಒಮ್ಮೆ. Just clarify me that before we begin. Good evening. ವಾಯ್ಸ್ ಆ್ಯಂಡ್ ವಿಡಿಯೋ ಎರಡು ಕ್ಲಿಯರ್ ಇದೆಯಾ? Very good evening. I have a slow encatchment of chats. Clear ಇದೆ. Thank you so much Lohit avare for confirming it for me. Hi, good evening. Shubha Sanjay. Ashwini, ಮಮತಾ, ಲಕ್ಷ್ಮಿ, ಲೋಹಿತ್, ಪ್ರಿಯಾ, ರಂಗಮ್ಮ ಎಲ್ಲರಿಗೂ ಗುಡ್ ಈವ್ನಿಂಗ್. ಬೇರೆಯವ್ರಿಗೂ ಸಹ ಹೇಳಿ ಕ್ಲಾಸ್ ಶುರು ಆಗಿದೆ, ಆದಷ್ಟು ಬೇಗ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ, ಕ್ಲಾಸಿಗೆ ಜಾಯಿನ್ ಆಗೋಕ್ಕೆ ಹೇಳಿ ಆದಷ್ಟು ಬೇಗ. ದೇರ್ ಆರ್ ಓನ್ಲಿ 4 ಪಾರ್ಟಿಸಿಪೆಂಟ್ಸ್. ಲಿಂಕ್ ಸಹ ಶೇರ್ ಆಗಿದೆ ಆಲ್ರೆಡಿ ಟೆಲಿಗ್ರಾಮಲ್ಲಿ. ಕ್ಲಾಸಿಗೆ ಜಾಯಿನ್ ಆಗೋಕ್ಕೆ ಹೇಳ್ತೀರಾ ಬೇಗ ಬೇಗ. ಟೆಲ್ ಆಲ್ ಆಫ್ ದೆಮ್. ವಿಲ್ ಜಸ್ಟ್ ಬಿಗಿನ್ ಇನ್ ಫ್ಯೂ ಸೆಕೆಂಡ್ಸ್. ಒಂದಿಷ್ಟು ಸೆಕೆಂಡ್ಸಲ್ಲಿ ಶುರು ಮಾಡೋಣ. ವೆರಿ ಗುಡ್ ಈವ್ನಿಂಗ್ ರಶ್ಮಿ ಅವರಿಗೆ. ಓಕೆ, ಶಾಲ್ ವಿ ಬಿಗಿನ್? ಐ ಹೋಪ್ ಇಷ್ಟೇ ಅನಿಸುತ್ತೆ. ತುಂಬ ಕಡಿಮೆ ಇದ್ದೀರಾ. ವಾಟ್ಸ್ ದ ಇಶ್ಯೂ? ಲಿಂಕ್ ಶೇರ್ ಆಗಿದೆ ಮೊದಲೇ. ಏನಾಯಿತು? ವಾಟ್ ಹ್ಯಾಪನ್ ಟು ಸ್ಟೂಡೆಂಟ್ಸ್? ನಾವು ಬರೋಕ್ಕೂ ಮೊದಲೇ ಚಾಟ್ ಹಾಕಿದ್ರಿ ದಟ್ ಕ್ಲಾಸ್ ತೊಗೊಳಲ್ವಾ ಅಂತ. ನಾವು ಐ ಆಮ್ ಹಿಯರ್ ಆ್ಯಂಡ್ ಯು ಆರ್ ನಾಟ್ ಕಮ್ಮಿಂಗ್. ಯು ಹ್ಯಾವ್ ನಾಟ್ ಕಮ್. ಸಿ ದಿಸ್ ಡಸಂಟ್ ವರ್ಕ್. ಹೀಗೆ ವರ್ಕ್ ಆಗೋದಿಲ್ಲ. ಯು ಹ್ಯಾವ್ ಟು ಬಿ ರೆಗ್ಯುಲರ್. ಪ್ರತಿನಿತ್ಯನೂ ರೆಗ್ಯುಲರ್ ಆಗಿರಬೇಕು. ಒಂದಿನ ಬಂದು ಇನ್ನೊಂದು ದಿನ ಬರದೇ ಇರೋದು ಇರಬಾರ್ದು. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಕಮ್ ಎವ್ರಿ ಡೇ. ಓಕೆನಾ? ಎಸ್. ಸೊ ಲೆಟ್ ಅಸ್ ಬಿಗಿನ್. ಸೌಂಡ್ ಲೋ ಇದೆಯಾ? ಐ ಆಮ್ ಟಾಕಿಂಗ್ ಸ್ಲೋಲಿ. ಸೊ ಐಲ್ ಸ್ಪೀಕ್ ಅಪ್. ಐಲ್ ಸ್ಪೀಕ್ ಅಪ್ ವೆರಿ ಲೌಡ್. ಜೋರಾಗಿ ಮಾತಾಡ್ತೇನೆ. ಓಕೆನಾ? ನಾನು ಮೆಲ್ಲ ಮಾತಾಡ್ತಿದ್ದೆ, ಅದಕ್ಕೆ ಹಾಗಿದೆ. ಓಕೆ, ಆಶಾ ಅವರ ಜೋಕ್ ಚೆನ್ನಾಗಿತ್ತು. ವ್ಯಾಲೆಂಟೈನ್ಸ್ ಡೇ, ಅದಕ್ಕೆ ಯಾರೂ ಬಂದಿಲ್ಲ, ಬ್ಯುಸಿ ಇರ್ತಾರೆ ಅಂತ. ಮೇ ಬಿ ದಟ್ಸ್ ನಾಟ್ ಟ್ರೂ ಆರ್ ಟ್ರೂ ಇರಲೂಬಹುದು, ಗೊತ್ತಿಲ್ಲ. ಓಕೆ, ಶುರು ಮಾಡೋಣ ಬಿಡಿ. ಹಾಗಾದರೆ ಎವ್ರಿ ಒನ್, ವೆಲ್ಕಮ್ ಟು ಲರ್ನ್ ಆನ್ಲೈನ್ಸ್ ಜನರಲ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ಬ್ಯಾಂಕಿಂಗ್ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ದಿಸ್ ಇಸ್ ದೀಪ್ತಿ, ಯುವರ್ ಟ್ರೈನರ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ರಿಮೆಂಬರ್, ಮುಂದಿನ ವಾರದಿಂದ ನಮ್ಮಲ್ಲಿ ಆಫ್ಲೈನ್ ಬ್ಯಾಚಸ್ ಶುರು ಆಗ್ತಿದೆ. ಲರ್ನ್ ಆನ್ಲೈನಲ್ಲಿ ಡೆಮೋ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಯಾರಿಗೆಲ್ಲ ಬೆಂಗಳೂರಲ್ಲಿ ಬಂದು ಕಲಿಬೇಕು ಅಂತ ಇದೆಯೋ ಅವ್ರೆಲ್ಲರೂ ಬಂದು ಆಫ್ಲೈನ್ ಕ್ಲಾಸಸ್ಗೆ ಸೇರಿಕೊಳ್ಬಹುದು. ಆ್ಯಂಡ್ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಪೂರ್ತಿ ಡೀಟೇಲ್ಸನ್ನು ಅಲ್ಲಿ ಹೇಳ್ತಾರೆ. ಸೊ ನಾವೆಲ್ಲರೂ ಟ್ರೈನರ್ಸು ನಿಮಗೆ ಆಫ್ಲೈನ್ ಬ್ಯಾಚಸ್ ಕೂಡ ತಗೊಳ್ತೀವಿ. ಆ್ಯಂಡ್ ನೀವು ಒಮ್ಮೆ ಲರ್ನ್ ಆನ್ಲೈನಿಗೆ ಜಾಯಿನ್ ಆದರೆ ನಿಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೋಸ್ಕರ ಆ ಎಕ್ಸಾಮ್ ಮುಗಿಸೋವರೆಗೂ ನಿಮಗೆ ಇಲ್ಲಿ ಪ್ರೋತ್ಸಾಹ ಹಾಗೂ ಗೈಡೆನ್ಸ್, ಟ್ರೈನಿಂಗ್ ಎರಡೂ ಸಿಗ್ತಾನೆ ಇರುತ್ತೆ. ಡೋಂಟ್ ಫರ್ಗೆಟ್ ದ್ಯಾಟ್.
ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲರ್ನ್ ಆನ್ಲೈನಲ್ಲಿ. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಯು ಇಸ್, ನಿನ್ನೆ ಆ್ಯಕ್ಚುಲಿ ಅಟೆಂಡೆನ್ಸ್ ಲಿಂಕ್ ಶೇರ್ ಆಗಿರಲಿಲ್ಲ ಅನಿಸುತ್ತೆ, ಇವತ್ತು ಗೊತ್ತಿಲ್ಲ, ಪ್ರಾಬಬ್ಲಿ ಇವತ್ತು ಶೇರ್ ಆಗುತ್ತೆ ನಿಮ್ಗೆ ಅಟೆಂಡೆನ್ಸ್ ಲಿಂಕು. ಇಟ್ ವಿಲ್ ಬಿ ಗಿವನ್ ಟು ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯು ಹ್ಯಾವ್ ಟು ಲೈಕ್ ಆ್ಯಂಡ್ ಶೇರ್ ಮೈ ಕ್ಲಾಸಸ್. ಸೊ ನೀವು ಹೇಗೆ ಕಲಿತಿರೋ ಬೇರೆಯವರು ಹಾಗೇ ಕಲಿಯೋದಕ್ಕೋಸ್ಕರ ನನ್ನ ಕ್ಲಾಸಸನ್ನು ಆದಷ್ಟು ಶೇರ್ ಮಾಡಬೇಕು, ಓಕೆನಾ? ಸೊ ನಿಮ್ಮ ಫ್ರೆಂಡ್ಸಿಗೆ ಸಹ ಹೇಳಿ ಕ್ಲಾಸ್ ಶುರು ಆಗಿದೆ ಅಂತ. ಯಾಕೆ ಇವತ್ತು ಇನ್ನೂ ಬಂದಿಲ್ಲ ಐ ಆಮ್ ನಾಟ್ ಶ್ಯೂರ್. 15 ಜನ ಇದ್ದೀರಾ ಹಾರ್ಡ್ಲಿ, ಬಟ್ ಯೆಟ್ ವಿ ವಿಲ್ ಬಿಗಿನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ. ಸೊ ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ, ಆರ್ಟಿಕಲ್ ಆ್ಯನ್ನ ರೂಲ್ಸ್ ನೋಡಿದ್ವಿ, 3 ರೂಲ್ಸ್ ನೋಡಿದ್ವಿ. ಆ್ಯಂಡ್ ಆರ್ಟಿಕಲ್ ದ ಇನ್ ಅ ಡೆಫಿನೇಷನ್ ನೋಡಿದ್ವಿ. ಸೊ ಆರ್ಟಿಕಲ್ ದ ಡೆಫಿನೇಷನ್ ಅಷ್ಟನ್ನೇ ನಾವು ನೋಡಿರೋದು ಇವತ್ತಿನ ಕ್ಲಾಸಲ್ಲಿ. ಸೊ ನೀವು ನೋಡ್ಬೋದು ನಿನ್ನೆ ಕ್ಲಾಸಲ್ಲಿ ಆರ್ಟಿಕಲ್ ದ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ದೀನಿ. ಅದರಲ್ಲಿ 3 ಸ್ಪೆಸಿಫಿಕೇಷನ್ಸನ್ನು ನಾನು ಕೊಟ್ಟಿರೋದು ನಿಮಗೆ. ಯಾವುದು ಆ 3? ಮೊದಲನೇದು ಬಂದು ಆರ್ಟಿಕಲ್ ದನ ನಾನು ಯಾವಾಗ ಪರ್ಟಿಕ್ಯುಲರ್ ಆಗಿ ಮಾತಾಡ್ತೀನೋ ಆಗ ಬಳಸ್ಕೊಳ್ತೀನಿ. ನೆಕ್ಸ್ಟು ಆರ್ಟಿಕಲ್ ದನ ನಾನು ಸಿಂಗ್ಯುಲರ್ ಅಥವಾ ಪ್ಲೂರಲಲ್ಲೂ ಬಳಸ್ಕೊಳ್ತೀನಿ. ಆಮೇಲೆ ಟಾಕಿಂಗ್ ಮತ್ತೆ ಅದೇ ವ್ಯಕ್ತಿಯ ಬಗ್ಗೆ ನಾನು ಮಾತನಾಡುವಾಗ ಆರ್ಟಿಕಲ್ ದ ಬಳಸ್ಕೊಳ್ತೀನಿ. ಯಾಕೆ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆರ್ಟಿಕಲ್ ಎ ಮತ್ತು ಆ್ಯನನ್ನು ನಾನು ಬರೀ ಸಿಂಗ್ಯುಲರಲ್ಲಿ ಬಳಸ್ಕೊಳ್ತೀನಿ. ಬಟ್ ಆರ್ಟಿಕಲ್ ದನ ನಾನು ಸಿಂಗ್ಯುಲರ್ಗೂ ಬಳಸ್ಕೊಳ್ಬೋದು, ಪ್ಲೂರಲ್ಲು ಬಳಸ್ಕೊಳ್ಬೋದು. ಸೊ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಸೊ ಆರೆಂಜ್, ಆ್ಯನ್ ಆರೆಂಜ್ ಅಂತ ಬಂದಾಗ ಐ ವಿಲ್ ಬಿ ರೈಟಿಂಗ್ ಇಟ್ ಆ್ಯಸ್ ಅ ಫ್ರೂಟ್. ದ ಆರೆಂಜ್ ಅಂತ ಬಂದಾಗ ಆ್ಯಸ್ ಅ ಹೋಲ್ ನಾನು ಮಾತಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ದ ಆರೆಂಜ್ ಆ್ಯಂಡ್ ಆ್ಯನ್ ಆರೆಂಜ್. ಇದಿಷ್ಟು ಎಕ್ಸಾಂಪಲ್ಸನ್ನು ನೋಡಿದ್ದೀವಿ. ಈಗ ನಾವು ವಿ ಆರ್ ಗೋಯಿಂಗ್ ಟು ಸಿ ದ ಯೂಸಸ್. ಇದರ ಯೂಸಸ್ಸನ್ನು ನಾವು ನೋಡ್ತೀವಿ. ಯಾವುದರದ್ದು? ಆರ್ಟಿಕಲ್ ದದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಯೂಸೇಜಸ್. ಓಕೆ, ಯೂಸ್ಡ್ ಟು ಡಿನೋಟ್. ಮೊದಲನೇ ಯೂಸೇಜ್ ಏನು? ಯೂಸ್ಡ್ ಟು ಡಿನೋಟ್ ಸಿಂಗ್ಯುಲರ್ ನೌನ್ ಆ್ಯಸ್ ಅ ಹೋಲ್. ಸೊ ಸಿಂಗ್ಯುಲರ್ ನೌನನ್ನು ಆ್ಯಸ್ ಅ ಹೋಲ್ ಎಲ್ಲದನ್ನು ಸೇರಿಸಿ ಹೇಳುವಾಗ ನಾನು ಏನನ್ನು ಬಳಸ್ಕೊಳ್ತೀನಿ? ಆರ್ಟಿಕಲ್ ದನ ಬಳಸ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್, ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಂದರೆ, ಈಗ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಡಾಗ್. ಈಗ ನಾನು ಡಾಗ್ ಅಂತ ಹೇಳಿದ್ರೆ ಒಂದು ನಾಯಿ, ಒನ್ ಅಲ್ವಾ? ಅದೇ ನಾನು ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದೀನಿ ನೋಡಿ, ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ಇಲ್ಲಿ ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್, ಸಿಂಗ್ಯುಲರ್ ಇದು ಡಾಗ್, ಓಕೆನಾ? ಡಾಗ್ ವರ್ಡ್ ಇಸ್ ಸಿಂಗ್ಯುಲರ್. ಆದರೆ ಈ ಸೆಂಟೆನ್ಸಲ್ಲಿ ಅದರ ಅರ್ಥ ನಾಯಿಗಳು ಅಥವಾ ನಾಯಿ ನಿಯತ್ತಿನ ಪ್ರಾಣಿ. ಸೊ ಎಲ್ಲ ನಾಯಿಗಳು, ಐ ಆಮ್ ನಾಟ್ ಟಾಕಿಂಗ್ ಮೈ ಡಾಗ್ ಇಸ್ ಫೇತ್ಫುಲ್ ಆ್ಯನಿಮಲ್, ದೇರ್ ಡಾಗ್ಸ್ ಆರ್ ಫೇತ್ಫುಲ್ ಆ್ಯನಿಮಲ್ಸ್. ನಾನು ಹಂಗೆ ಹೇಳ್ತಿಲ್ಲ, ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ಸೊ ಇಲ್ಲಿ ಸಿಂಗ್ಯುಲರ್ ಡಾಗನ್ನು ಬಳಸ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ? ಎಂಟೈರ್ ಹೋಲ್ ಡಾಗ್ ಸ್ಪೀಶೀಸನ್ನು ರೆಫರ್ ಮಾಡ್ತಿದ್ದೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ರೋಸ್. ದ ರೋಸ್ ಸ್ಮೆಲ್ಸ್ ಸ್ವೀಟ್. ರೋಸ್ ಸ್ವೀಟಾಗಿ ಅಂದರೆ ತುಂಬ ಚೆನ್ನಾಗಿ ಸುವಾಸನೆ ಇದೆ, ರೋಸಿಗೆ ಒಳ್ಳೆ ಸುವಾಸನೆ ಇದೆ ಅಂತ ಹೇಳ್ತಾ ಇರೋದು. ದ ರೋಸ್ ಸ್ಮೆಲ್ಸ್ ಸ್ವೀಟ್. ನಾನು ಒಂದೇ ಒಂದು ಹೂವದ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ರೋಸಸ್ಸನ್ನು ಡಿನೋಟ್ ಮಾಡಿ ಆ್ಯಸ್ ಅ ಹೋಲ್ ನಾನು ದ ರೋಸ್ ಸ್ಮೆಲ್ಸ್ ಸ್ವೀಟ್. ಎಲ್ಲ ಹೂಗಳು, ಎಲ್ಲ ರೋಸ್ಗಳು ಸ್ವೀಟಾಗಿ ಸ್ಮೆಲ್ ಮಾಡುತ್ತೆ, ಸುವಾಸನೆ ಬೀರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಸಿಂಗ್ಯುಲರ್ ಆಗಿರ್ಬೋದು, ಡಾಗ್ ಆಗಿರಬಹುದು, ಆಮೇಲೆ ರೋಸ್ ಆಗಿರ್ಬೋದು, ಮತ್ತು ನಾನು ಆರೆಂಜ್ ಎಕ್ಸಾಂಪಲ್ ಕೊಟ್ಟನಲ್ಲ, ಬಣ್ಣದ ಎಕ್ಸಾಂಪಲು, ಇದೆಲ್ಲವುದು ಆ್ಯಸ್ ಅ ಹೋಲ್ ನಾನು ಮಾತಾಡ್ತಾ ಇದ್ದೀನಿ. ಪೂರ್ಣ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಸಿಂಗ್ಯುಲರ್ ಆಗಿ ಬಳಸ್ಕೊಂಡು ಎಲ್ಲದನ್ನು ಡಿನೋಟ್ ಮಾಡಿ ಮಾತಾಡುವಾಗ ನಾನು ದ ಬಳಸ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಪ್ಪು ಅವರೇ. ವಿಶ್ ಯು ದ ಸೇಮ್ ಆ್ಯಸ್ ವೆಲ್. ಆ್ಯಂಡ್ ದ ಕ್ಯಾಟ್ ಯೂಶ್ವಲಿ ಡ್ರಿಂಕ್ಸ್ ಮಿಲ್ಕ್ ಸೈಲೆಂಟ್ಲಿ. ಎಸ್, ದ ಕ್ಯಾಟ್ ಯೂಶ್ವಲಿ ಡ್ರಿಂಕ್ಸ್ ಮಿಲ್ಕ್ ಸೈಲೆಂಟ್ಲಿ. ಡ್ರಿಂಕ್ ಅಲ್ಲ, ಡ್ರಿಂಕ್ಸ್. ನೆನಪಿರಲಿ ನಿಮಗೆ, ಡ್ರಿಂಕ್ ಬಂದು ಪ್ಲೂರಲ್ಲು, ಡ್ರಿಂಕ್ಸ್ ಬಂದು ಸಿಂಗ್ಯುಲರ್. ಡ್ರಿಂಕ್ಸ್ ಆಗಬೇಕದು. ಕ್ಯಾಟ್ ಯೂಸ್ ಆಗಿದೆ, ಕ್ಯಾಟ್ಸ್ ಯೂಸ್ ಆಗಿಲ್ಲ. ಸೊ ಕ್ಯಾಟ್ಸ್ ಡ್ರಿಂಕ್ ಆಗತ್ತೆ,
ಕ್ಯಾಟ್ ಡ್ರಿಂಕ್ಸ್ ಆಗುತ್ತೆ. ಇದು ನೆನಪಿರಲಿ. ನೆಕ್ಸ್ಟು ಗಿವ್ ಮೀ ಪ್ಲೂರಲ್ ಅದರ್ ಬೇರೆ ಎಕ್ಸಾಂಪಲ್ಸ್ ಕೊಡ್ತೀನಿ. ದ ಪೆನ್ ಕಲರ್ ಈಸ್ ಪಿಂಕ್. ದ ಪೆನ್ ಕಲರ್ ಈಸ್ ಪಿಂಕ್. ಓಕೆ ಮ್ಯಾಮ್, ಇದು ಬರುತ್ತಾ? ವಿಚ್ ಒನ್ ಅಶ್ವಿನಿ ಅವರೇ? ಅಶ್ವಿನಿ ಅವ್ರು ಯಾವ್ದು ಕೇಳ್ತಾ ಇದ್ದಾರೆ? ಯಸ್, ನೀವು ಹೇಳಿದ್ದು ಕರೆಕ್ಟು. ದ ಪೆನ್ಸ್ color is pink. The pen color is pink. The bus was late. Yes, as a whole ನೀವು ಮಾತಾಡ್ತಾ ಇದ್ದೀರಾ, ಸೊ ಇಟ್ ಈಸ್ ರೈಟ್. ಸೊ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಐ ವಿಲ್ ಬಿ ಗಿವಿಂಗ್ ಯು ಸರ್ಟನ್ ಎಕ್ಸಾಂಪಲ್ಸ್ ಆ್ಯಂಡ್ ಆಲ್ಸೋ ಸಿ ಅಲ್ಲಿ ಅಟೆಂಡೆನ್ಸ್ ಲಿಂಕ್ನ ಡ್ರಾಪ್ ಮಾಡಿದ್ದಾರೆ. ಸೊ ಪ್ಲೀಸ್ ಡೂ ರಿಮೆಂಬರ್ ಟು ಡ್ರಾಪ್ ದ ಅಟೆಂಡೆನ್ಸ್ ಡ್ರಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ಬರೆಯೋಣ. ಸೊ ಪ್ಲೂರಲಲ್ಲಿ ಸಿಂಗ್ಯುಲರಲ್ಲಿ ಇರುತ್ತೆ, ಬಟ್ ಆ್ಯಸ್ ಅ ಹೋಲ್ ಮಾತಾಡ್ತಾ ಹೋಗುತ್ತೆ. ಸೊ ಆ ಎರಡು ಎಕ್ಸಾಂಪಲ್ ಬರೆಯೋಣ. ದ ಡಾಗ್ ಈಸ್ ಅ ಫೇತ್ಫುಲ್ ಆನಿಮಲ್. ಒಂದು. ದ ರೋಸ್ smells sweet. ಮುಂದಿಂದು attendance. Okay, I thought some comment is here. That's okay. Next, the wolf is a clever animal. I am not going to tell the wolves are clever animal. The wolf is a clever animal. ಸೊ ಅದರಲ್ಲೇ ಗೊತ್ತಾಗುತ್ತೆ ನರಿ ಬಹಳ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತಾ ಇರೋದು. ಅದರ್ ಎಕ್ಸಾಂಪಲ್ಸ್ ದಟ್ ಯು ಕ್ಯಾನ್ ಗಿವ್ ಮೀ. ಬೇರೆ ಎಕ್ಸಾಂಪಲ್ಸ್ ಕೊಡ್ತೀರಾ ಯಾರಾದರೂ? ಅದರ್ ದ್ಯಾನ್ ವಾಟ್ ಯು ಹ್ಯಾವ್ ಗಿವನ್. ಬಸ್ ಆಗಿರಬಹುದು, ಪೆನ್, ಆಮೇಲೆ ಕ್ಯಾಟ್ ಕೊಟ್ಟಿದ್ದೀರಲ್ಲ, ಇದನ್ನು ಬಿಟ್ಟು ಬೇರೆ ಎಕ್ಸಾಂಪಲ್ ಸಂಬಡಿ ಕ್ಯಾನ್ ಗಿವ್ ಮೀ. ಆ್ಯಸ್ ಅ ಹೋಲ್ ಎಲ್ಲದನ್ನು ಸೇರಿಸಿ ಒಂದು ಸಿಂಗ್ಯುಲರ್ ಪದ ಕೊಡಬೇಕು. ಆ ಥರ ಸ್ಟೇಟ್ಮೆಂಟ್ ಬೇಕು. ಆ್ಯನ್ ಎಲಿಫೆಂಟ್ ಇಸ್ ಆ್ಯನ್ ಬೇಡ, ನನಗೆ ದ ಬೇಕು. ವಿ ಹ್ಯಾಡ್ ಬಿನ್ ಟು ದ ಎಲಿಫೆಂಟ್ ಕ್ಯಾಂಪ್. ದ ಎಲಿಫೆಂಟ್ ಕ್ಯಾಂಪ್ ಅಂದರೆ ಆ್ಯಸ್ ಅ ಹೋಲ್ ಗುಂಪುಗಳು ಇರುವ ಜಾಗಕ್ಕೆ ನಾವು ಹೋಗಿದ್ವಿ. ಎಸ್. ದ ಟೈಗರ್ ಇಸ್ ಅ ಪವರ್ಫುಲ್ ಆ್ಯನಿಮಲ್. ಆ್ಯನಿಮಲ್ಸ್ ಬಿಟ್ಬಿಡಿ ಇವಾಗ ಸಾಕು. ದ ಟೈಗರ್ ಆರ್ ಲಯನ್ ಈಸ್ ಅ ಪವರ್ಫುಲ್ ಆ್ಯನಿಮಲ್. ಆ್ಯನಿಮಲ್ಸ್ ಸಾಕು. ಬೇರೆ ಎಕ್ಸಾಂಪಲು, ಹಿ ವಾಸ್ ಗೋಯಿಂಗ್ ಟು ಕಾಲ್ ದ ಡಾಕ್ಟರ್. ಎಸ್, ರೈಟ್. ಬಟ್ ಏನು ಅಂದರೆ ಈ ದ ಡಾಕ್ಟರ್ ಯಾಕೆ ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಯೂಸೇಜಸಲ್ಲಿ ಹೇಳ್ತೀನಿ. ಬಟ್ ಎಕ್ಸಾಂಪಲ್ ಕರೆಕ್ಟು ಪ್ರಿಯಾ ಅವರೇ. ಹೀ ವಾಸ್ ಅಬೌಟ್ ಆರ್ ಗೋಯಿಂಗ್ ಟು ಕಾಲು ಆಗುತ್ತೆ. ಅಬೌಟ್ ಟು ಕಾಲ್ ದ ಡಾಕ್ಟರ್. ಇದು ಇನ್ನೂ ಪ್ರಾಪರ್ ವೇ ಆಫ್ ರೈಟಿಂಗ್ ಆಗಿರುತ್ತೆ. ಗೋಯಿಂಗ್ ಇಸ್ ಬೇಸಿಕ್. ಐ ವಾಸ್ ದ ಡಾಕ್ಟರ್, ಹೀ ವಾಸ್ ದ ಡಾಕ್ಟರ್. ಓಕೆ, ಕೆನ್ ಯು ಗಿವ್ ಮೀ ದ ಬುಕ್ಸ್ ಆನ್ ದ ಟೇಬಲ್. Can you give me that books on the table? The books ಬೇಡ, that books on the table. Reference pronoun reflexive ಆಗಿರಬೇಕು, I mean reciprocal ಆಗಿರಬೇಕು. The computer awareness is more useful to me. The computer, yes, the computer awareness. So the computer ಅಂದ ತಕ್ಷಣ not just one, as a whole you are talking. ಸೊ ಕಂಪ್ಯೂಟರಲ್ಲಿ ಏನೇನು ಫೀಚರ್ಸ್ ಎಲ್ಲ ಬರುತ್ತೋ ಅದನ್ನೆಲ್ಲ ಮಾತಾಡ್ತಿದ್ದೀರಾ. ಕಂಪ್ಯೂಟರಲ್ಲಿ ಏನೇನು ಪ್ರೊಡ್ಯೂಸ್ ಆಗಿ ನಿಮಗೆ ಬರುತ್ತೋ ಪ್ರತಿಯೊಂದನ್ನು ಯು ಆರ್ ಗೋಯಿಂಗ್ ಟು ಟಾಕ್. ಸೊ ದ ಕಂಪ್ಯೂಟರ್ ಅವೇರ್ನೆಸ್ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಮೀ. ಓಕೆ, ಸೊ ದೀಸ್ ಆರ್ ಯೋರ್ ಅದರ್ ಎಕ್ಸಾಂಪಲ್ಸ್ ಫಾರ್ ದ ಯೂಸೇಜ್ ಆಫ್ ದ. ಆ್ಯಸ್ ಅ ಹೋಲು ಸಿಂಗ್ಯುಲರ್ ವರ್ಡಲ್ಲಿ ಎಲ್ಲ ಅಂದರೆ ಸಿಚುಯೇಷನ್ ಮೇಲೆ ಬೇಸ್ ಆಗಿರುತ್ತೆ. ಈಗ ನಾನು ಸಿಂಗ್ಯುಲರ್ ಆಗು ಬರಿಬೋದು. ಮೈ ಡಾಗ್ ಈಸ್ ಮೈ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್
ಹಂಗೂ ಬರಿಬೋದು. ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ಐ ಕಾಂಟ್ ರೈಟ್ ಅ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್ ಅಂದರೆ ಯಾವುದೋ ಒಂದು ನಾಯಿ ಮಾತ್ರ ನಿಯತ್ತಾಗಿರತ್ತಾ. ಅ ರೋಸ್ ಸ್ಮೆಲ್ಸ್ ಸ್ವೀಟ್ ಅಂದರೆ ಯಾವುದೋ ಒಂದು ಹೂವು ಮಾತ್ರ ತುಂಬ ಚೆನ್ನಾಗಿ ಸ್ಮೆಲ್ ಇರತ್ತಾ. ನೋ, ಎಲ್ಲವುದು ಹಾಗೆ ಇರುತ್ತಲ್ವ. ದಟ್ಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್. ದ ಹೌಸ್ ಬಿಲ್ಟ್ ಬೈ ಅ ಮೇಸನ್. ಎಸ್, ದ ಹೌಸ್ ಇಸ್ ಬಿಲ್ಟ್ ಬೈ ಅ ಮೇಸನ್. ಕರೆಕ್ಟ್. ಸೊ ದೀಸ್ ಆರ್ ದ ರೈಟ್ ಎಕ್ಸಾಂಪಲ್. ಆ್ಯಕ್ಚುಲಿ ಕರೆಕ್ಟಾಗಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಯೂಸೇಜ್ ನೋಡಿ, ಯೂಸ್ಡ್ ಬಿಫೋರ್ ಅ ಸೂಪರ್ಲೇಟಿವ್ ಡಿಗ್ರಿ. ಯಾವಾಗ ನಾನು ದ ಬಳಸ್ತೀನಿ, ಸೆಕೆಂಡ್ ಯೂಸೇಜು. ಸೊ ನಿಮಗೆ ಇದನ್ನು ನಾನು ಅಬ್ಜೆಕ್ಟಿವಲ್ಲಿ ಹೇಳ್ಕೊಡ್ತಿದ್ದೆ. ಸೊ ಯಾಕೆ ಆರ್ಟಿಕಲ್ ಅಬ್ಜೆಕ್ಟಿವ್ ಒಟ್ಟಿಗೆ ಹೇಳ್ತೀನಿ ಅಂದರೆ, ದೇ ಆರ್ ಸಿಮಿಲರ್. ಯಾಕೆ? ಎರಡರ ಫಂಕ್ಷನು ಒಂದೇ. ದೇ ಆರ್ ಗೋಯಿಂಗ್ ಟು ಡಿಸ್ಕ್ರೈಬ್ ನೌನಿನ ಕೆಲಸನ ಡಿಸ್ಕ್ರೈಬ್ ಮಾಡೋದೇ ಆರ್ಟಿಕಲ್ ಆ್ಯಂಡ್ ಅಬ್ಜೆಕ್ಟಿವ್. ಓಕೆನಾ? ಮಾಡಿಫೈ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ನೋಡಿ, ನಮಗೆ ಈಗ ಒಂದು ಮೂರು ವಿಚಾರ ಕಲಿತೀವಿ. ಒಂದು ಪಾಸಿಟಿವ್ ಡಿಗ್ರಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಎಲ್ಲರಿಗೂ ಗೊತ್ತಿರಬಹುದು. ಪಾಸಿಟಿವ್ ಡಿಗ್ರಿ, ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿ, ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿ ಅಂತ ನಮ್ಮಲ್ಲಿ 3 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇದೆ. ಏನಿದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ, ನಮ್ಮ ಸ್ಟೇಟ್ಮೆಂಟಿನ ವೇಟೇಜ್ನ ವಿ ಆರ್ ಗೋಯಿಂಗ್ ಟು ಡಿಸೈಡ್. ಸೊ ಯಾವುದಿದು ಹೇಳ್ತಾ ಇದ್ದೀನಿ ಅರುಣ್ ಕುಮಾರ್ ಅವರೇ. ಪಾಸಿಟಿವ್, ಸೂಪರ್ಲೇಟಿವ್, ಕಂಪ್ಯಾರಿಟಿವ್ 3 ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು. ಎಕ್ಸಾಂಪಲ್ 1 ತಗೊಳ್ಳೋದಾದರೆ, ಕೂಲ್ ಈಸ್ ಯೋರ್ ಪಾಸಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಕೂಲರ್. ಸೂಪರ್ಲೇಟಿವ್ ಕೂಲೆಸ್ಟ್. ಅಂದರೆ 2 ರೀತಿಯಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಮೊದಲನೇ ರೀತಿ ಏನು, ಪಾಸಿಟಿವ್ ಅಂದರೆ ಬೇಸ್ ವರ್ಡ್, ಆಯಿತಾ. ಕಂಪ್ಯಾರಿಸನ್ ಅಂದರೆ ಇದಕ್ಕೆ ಇ ಆರ್ ಆ್ಯಡ್ ಆಗಿರುತ್ತೆ. ಸೂಪರ್ಲೇಟಿವ್ ಅಂದರೆ ಇ ಎಸ್ ಟಿ ಆ್ಯಡ್ ಆಗಿರುತ್ತೆ. ಇದು ಫಸ್ಟ್ ರೀತಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಆಪ್ಷನು. ಸೆಕೆಂಡಲ್ಲಿ ಇದು ಸೇಮ್ ಇರುತ್ತೆ, ಬೇಸ್ ವರ್ಡ್. ಮುಂದಿಂದು ಇಲ್ಲಿ ಕಂಪ್ಯಾರ್, ಎರಡರ ನಡುವೆ ಯಾವುದು ಮೇಲೂ ಯಾವುದು ಕೆಳಗೆ ಅಂತ ಕಂಪೇರ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಹಿ ಈಸ್ ಕೂಲರ್ ದ್ಯಾನ್ ಮೀ. ನನಗಿಂತ ಅವನು ಕೂಲ್ ಆಗಿದ್ದಾನೆ ಅಥವಾ ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳೋದು. ಅದೇ ಮುಂದಿನ ನೋಡಿ, ಹಿ ಈಸ್ ಕೂಲೆಸ್ಟ್ ಆಫ್ ಆಲ್. ಎಲ್ಲರಿಗಿಂತ ಅವನೇ ಕೂಲ್, ಎಲ್ಲರಿಗಿಂತ ಅವನೇ ಮೇಲು. ಸೊ ಇಲ್ಲಿ ಇಬ್ಬರ ನಡುವೆ ಕಂಪ್ಯಾರಿಸನ್, ಎರಡರ ನಡುವೆ ಕಂಪ್ಯಾರಿಸನ್, ಇದಾ ಅದಾ, ಆಯಿತಾ, ಅಥವಾ ಅದನ್ನು ತಗೊಳ್ಬೇಕಾ ಇದನ್ನು ತಗೊಳ್ಬೇಕಾ ಅಂತ ಅನ್ನೋದು. ಸೂಪರ್ಲೇಟಿವ್ ಅಂತ ಬಂದಾಗ ಎಲ್ಲದಕ್ಕಿಂತ, ಮೊದಲಿಗಿಂತ ಇದು ವಾಸಿ ಅಂತ ಹೇಳೋದು. ಸೊ ಬೆಟರ್ ದ್ಯಾನ್ ಆಲ್, ಬೆಟರ್ ದ್ಯಾನ್ ಬಿಫೋರ್, ಆರ್ ಬೆಟರ್ ದ್ಯಾನ್ ಬಿಫೋರೇ ಇರಲಿ, ಬೆಟರ್ ದ್ಯಾನ್ ಬಿಫೋರ್, ಮೊದಲಿಗಿಂತ, ಇವರೆಲ್ಲರಿಗಿಂತ, ಇದೆಲ್ಲದಕ್ಕಿಂತ ಅದೇ ವಾಸಿ. ಅದೇ ನಿಮ್ಮ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇದಕ್ಕೆ ಎಕ್ಸಾಂಪಲು ಕೂಲ್, ಕೂಲರ್, ಕೂಲೆಸ್ಟ್ ಕೊಟ್ಟಿದ್ದೀನಿ. ಇದಕ್ಕೂ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ಗುಡ್, ಬೆಟರ್, ಬೆಸ್ಟ್. ಟಾಲ್, ಟಾಲರ್, ಟಾಲೆಸ್ಟ್. ಅದಾದಮೇಲೆ ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್. ಮೋರ್, ಮಚ್, ಮೋರ್, ಮೋಸ್ಟ್. ಈ ರೀತಿ. ಸೊ ಒಂದು ಸೆಟ್ ಬರೆದ್ಬಿಡೋಣ. ಸೊ ಬೇಸಿಕ್ ಯಾವ್ದ್ಯಾವ್ದಿದೆ, ವಿಲ್ ಜಸ್ಟ್ ರೈಟ್ ಇಟ್. ಇದು ಪಾಸಿಟಿವ್ ಡಿಗ್ರಿ, ಇದು ಕಂಪ್ಯಾರಿಟಿವ್ ಡಿಗ್ರಿ, ನೀವು ಸಹ ಎಕ್ಸಾಂಪಲ್ಸ್ ಕೊಡ್ಬೋದು. ಆ್ಯಂಡ್ ಇದು ಸೂಪರ್ಲೇಟಿವ್ ಡಿಗ್ರಿ. ಸೊ ಮೊದಲನೇದು ಯಾವುದು, ದಿಸ್ ಇಸ್ ಗುಡ್, ದಿಸ್ ಇಸ್ ಬೆಟರ್, ಇದು ಬೆಸ್ಟ್. ಹಿ ವಾಸ್ ಗುಡ್, ಹಿ ಈಸ್ ಬೆಟರ್, ಹಿ ಈಸ್ ದ ಬೆಸ್ಟ್, ಆರ್ ಹಿ ವಾಸ್ ದ ಬೆಸ್ಟ್. ಹಿ ಈಸ್ ಗುಡ್ ಅಂದರೆ ಅವನು ಒಳ್ಳೆಯವನು. ಹಿ ವಾಸ್ ಬೆಟರ್, ಅವನು ಮೊದಲು ಒಳ್ಳೆಯವನಾಗಿದ್ದ ಅಂದರೆ ಈಗ ಒಳ್ಳೆಯವನಲ್ಲ. ಹಿ ವಾಸ್ ದ ಬೆಸ್ಟ್, ಎಲ್ಲರಿಗೂ ಕಂಪೇರ್ ಮಾಡಿದ್ರೆ, ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಅವನೇ ಒಳ್ಳೆಯವನು ಅಂತ ಹೇಳೋದು. ಸೊ ಇಲ್ಲಿ ಅವರ ಮಧ್ಯೆನೇ ಕಂಪ್ಯಾರಿಸನ್ ಆಗ್ಬೋದು, ಇಲ್ಲಿ ಬಹಳಷ್ಟು ಜನರ ಮಧ್ಯೆ ಕಂಪ್ಯಾರಿಸನ್ ಆಗುತ್ತೆ. ಇದು ಅವರ ಬಗ್ಗೆ ಮಾತ್ರ ಮಾತಾಡುತ್ತೆ. ಸೊ ಈ ನೆಕ್ಸ್ಟು ಮಚ್, ಮೋರ್, ಮೋಸ್ಟ್. ಇದು ಮಚ್, ಮಚರ್, ಮಚೆಸ್ಟ್ ಅಲ್ಲ. ಮಚ್, ಮೋರ್, ಮೋಸ್ಟ್. ಬಿಗ್, ಬಿಗರ್, ಬಿಗ್ಗೆಸ್ಟ್.
ಸ್ಮಾರ್ಟ್, ಸ್ಮಾರ್ಟರ್, smartest. So can you give me some examples? I have certain things. Good, better, best. Yes, ದ ಬರಬೇಕಲ್ವಾ ಮ್ಯಾಮ್? ಎಸ್, ದ ಬರಬೇಕು. ಯಾವಾಗ ಸೆಂಟೆನ್ಸಲ್ಲಿ ಇದ್ದಾಗ ಶಿವ ಅವ್ರು ಶಿವು ಅವ್ರು ಕೇಳಿರೋದಕ್ಕೆ ಸೆಂಟೆನ್ಸಲ್ಲಿ ನಾನು ಈ ಸೂಪರ್ಲೇಟಿವ್ಸನ್ನ ಬಳಸುವಾಗ ಎಲ್ಲ ಟೈಮಲ್ಲೂ ದ ಬೆಸ್ಟ್, ದ ಮೋಸ್ಟ್, the biggest, the smartest, the longest, the largest, ಎಲ್ಲ ಟೈಮಲ್ಲೂ ದ ಬಳಸ್ಕೊಳ್ತೀನಿ. ಹೈ, ಹೈಯರ್, ಹೈಯೆಸ್ಟ್, ಬಿಫೋರ್. ಶಿ ಇಸ್ ದ ಬಿಗ್ಗೆಸ್ಟ್ ಆಫ್ ಆಲ್. ಶಿ ಈಸ್ ದ ಬ್ರೈಟೆಸ್ಟ್ ಆಫ್ ಆಲ್ ಹೇಳಿ. ಬಿಗ್ಗೆಸ್ಟ್ ಆಫ್ ಆಲ್ ಈಸ್ ನಾಟ್ ಅ ಪ್ರಾಪರ್ ಸೆಂಟೆನ್ಸ್. ನೆಕ್ಸ್ಟು ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಸಮ್ ವರ್ಡ್ಸ್ ಆರ್ ನಾಟ್ ಸೇಮ್. ಎಸ್, ಕೆಲವು ವರ್ಡ್ಸ್ಗೆ ನಿಮಗೆ ಇ ಎಸ್ ಟಿನಲ್ಲೇ ಎಂಡ್ ಆಗೋದಿಲ್ಲ. ಎಕ್ಸಮ್ಷನ್ಸ್ ಇದೆ. ಬ್ಯೂಟಿ ವರ್ಡ್ದು ಮಾಡಿ. ಬ್ಯೂಟಿ, ಎಸ್, Beauty cannot come under your degrees of comparison. ಬರೋದಿಲ್ಲ. ಎಲ್ಲ ಪದಗಳು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೆಳಗೆ ಬರೋದಿಲ್ಲ, ನೆನಪಿರಲಿ. ಬ್ಯೂಟಿ, ಬ್ಯೂಟಿಯರ್, ಬ್ಯೂಟಿಯೆಸ್ಟ್. ಸೊ ಎಲ್ಲ ವರ್ಡ್ಸ್ನು ಅದನ್ನು ಬರೋದಿಲ್ಲ, ಅದನ್ನು ನಿಮ್ಮ ತಲೆಯಲ್ಲಿರಲಿ. ಓಕೆನಾ? ಶಿ ಈಸ್ ಟಾಲೆಸ್ಟ್ ಅಮಾಂಗ್ ಆಲ್. ಕರೆಕ್ಟ್. ಇಂಟೆಲಿಜೆಂಟ್. ಸಿ, ಈಗ ಎಂಥ ನೌನ್ಸ್ ಬರುತ್ತೆ ಅನ್ನೋದು ನಿಮಗೆ ಅರ್ಥ ಐ ಮೀನ್ ಯು ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಈಗ ನನ್ನ ಎಲ್ಲ ನೌನ್ಸನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇಂಟೆಲಿಜೆಂಟ್, ಇಂಟೆಲಿಜೆಂಟರ್, ಇಂಟೆಲಿಜೆಸ್ಟ್ ನಾವು ಬರೆಯೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಸಿ ವಿಚ್ ವರ್ಡ್ಸ್, ವಿಚ್ ನೌನ್ಸ್ ಆರ್ ನಾಟ್ ಗೋಯಿಂಗ್ ಟು ಕಮ್ ಅಂಡರ್ ಯೋರ್ ವಾಟ್, that is degrees of comparison. Old, older, oldest. Yes. Simple, simpler, simplest. Bright, brighter, brightest. Powerful, more power. Yes. And Arun Kumar goes with right. So ನಾವು ಏನು ಮಾಡ್ತೀವಿ, ಯಾವಾಗ ನಮ್ಮ ವರ್ಡ್ಸ್, ಈಗ ನೋಡಿ, ಐ ಗೇವ್ ಯು ಹಿಯರ್ ಬಿಗರ್, ಬಿಗ್. ಅದೇ ನೀವು ಕೇಳಿದ್ರಿ ಇಂಟೆಲಿಜೆಂಟಿಗೆ ಬರಲ್ವಾ, ಆಗ ಮಚ್ ಏನು ಮಾಡ್ತೀನಿ ಹೇಳಿ, ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಲೈಕ್ ದಿಸ್. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್. ಮಚ್ ಇಂಟೆಲಿಜೆಂಟ್ ಬರೆಯಲ್ಲ, ನೆನಪಿರಲಿ, ಬಿಕಾಸ್ ಅದೇ ಬೇಸ್ ವರ್ಡು. ಆಮೇಲೆ ಮಚ್ ಇಂಟೆಲಿಜೆಂಟ್ ಬರೆದ್ಬಿಡ್ತೀರಾ. ಮೋಸ್ಟ್ ಇಂಟೆಲಿಜೆಂಟ್. ಸೊ ನೀವು ಬೇಸಿಕ್ ತಿಳ್ಕೊಳ್ಬೇಕಿರೋದು ಮಚ್, ಮೋರ್ ಆ್ಯಂಡ್ ಮೋಸ್ಟ್. ಸೊ ಹಾಗೆ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಹೀಗೆ ಬರಬೇಕು. ಸರಿನಾ? ಇಟ್ ಹ್ಯಾಸ್ ಟು ಬಿ ಕಮ್ ಇನ್ ದಿಸ್. ಸಾರಿ, ಸಾರಿಯರ್, ಸಾರಿಯೆಸ್ಟ್ ಅಲ್ಲ. ಸಾರಿ, ಮೋರ್ ಸಾರಿ, ಮೋಸ್ಟ್ ಸಾರಿ. ಐ ಆಮ್ ಮೋಸ್ಟ್ ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು. ಸಾರಿಯರ್, ಸಾರಿಯೆಸ್ಟ್ ಅನ್ನೋ ವರ್ಡ್ಸೇ ಇಲ್ಲ ರಂಗಮ್ಮ ಅವರೇ. reason why English language has its own exemptions. These words, intelligent to beauty, they are all nouns which are non-countable. ಎಣಿಸೋಕೆ ಆಗದೆ ಇರೋಂತಹ ನೌನ್ಸ್. ಓಕೆನಾ? ಈಗ ನಾನು ಬೆಟರ್ ಅಂದರೆ ಇವಳಿಗಿಂತ ಅವಳು ಬೆಟರ್ ಅಂತೀನಿ, ಅಥವಾ ಬೆಸ್ಟ್ ಅಂದರೆ ಇವ್ರಿಗಿಂತ ಅವ್ರು ಬೆಸ್ಟ್ ಅಂತೀನಿ. ಒಂದಿಷ್ಟು ಜನ ಇರ್ತಾರ ಅಲ್ಲಿ. ಗುಡ್ ಅಂದರೆ ನಾನು ಗುಡ್ ಅಂದ್ಕೊಳ್ತೀನಿ, ಸಿಂಗ್ಯುಲರ್ ಆಯಿತಾ? ಅದೇ ನಾನು ಇಂಟೆಲಿಜೆನ್ಸ್, ಎಷ್ಟು ಇಂಟೆಲಿಜೆಂಟ್ ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ ತೋರ್ಸೋಕ್ಕಾಗಲ್ಲ, ಎಷ್ಟು ಬ್ಯೂಟಿಫುಲ್ ಇದ್ದಾರೆ ಅಂತ ನಂಬರಲ್ಲಿ ಕೊಡೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಇಂಟೆಲಿಜೆಂಟು, ಹ್ಯಾಪಿನೆಸ್ಸು, ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಯು ಕಾಂಟ್ ಹ್ಯಾವ್ ಯೋರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್. ಬಟ್ ಬಿಟ್, ಬಿಟರ್, ಬಿಟ್ರೆಸ್ಟ್, ಬಿಟೆಸ್ಟ್. ಬಟ್, ಬಿಟರ್, ಬಿಟೆಸ್ಟ್. ರೋಹನ್ ಅವರೇ, ಏನಿದು ಬಟ್, ಬಿಟರ್, ಬಿಟೆಸ್ಟ್? ಬಟ್ ಬಂದು ಕಂಜಂಕ್ಷನ್ಗೆ ಬೇಕಾಗೇ ಇಲ್ಲ ಕಂಪ್ಯಾರಿಸನ್ನು. ದೆರ್ ಇಸ್ ನೋ ನೀಡ್. ಗುಡ್, ಬೆಟರ್, ಬೆಸ್ಟ್, ಬ್ಯಾಡ್, ವರ್ಸ್, ವರ್ಸ್ಟ್. ಎಸ್. ನೆಕ್ಸ್ಟ್, ಲಿಟಲ್, ಲೆಸ್, ಲೀಸ್ಟ್. ಮಚ್, ಮೋರ್, ಮೋಸ್ಟ್. ಆಂಗ್ರಿ, ಆಂಗ್ರಿಯರ್, ಆಂಗ್ರಿಯೆಸ್ಟ್. ಏಬಲ್, able, ablest. Yes. So don't write that bit, ma'am. Bit. Okay. Bit, bitter, bittest, bitterest, bittest. Okay. Boost, booster, boostest. Yes. Fine. So I hope ಈಗ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅರ್ಥ ಆಯಿತು. So now we will see the
statements. He is the most happiest, happiest ನೆನಪಿರಲಿ. ಹಿ ಇಸ್ ದ ಮೋಸ್ಟ್ ಸಾರಿ, ಇದು ಜೊತೆಗೆ ಬರೋಂಗಿಲ್ಲ, ಎರಡು ಸೂಪರ್ಲೇಟಿವ್ ಜೊತೆಲಿ ಬರೋ ಹಾಗಿಲ್ಲ. ಹಿ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಐ ಹ್ಯಾವ್ ಎವರ್ ಮೆಟ್. ನೆಕ್ಸ್ಟ್ ಮುಂದಿಂದು, it is the biggest tower in Asia. You can be the most awful person on the world. So ತುಂಬ ವಿಚಿತ್ರವಾದಂಥ ವ್ಯಕ್ತಿ ಪ್ರಪಂಚದ ಮೇಲೆ ನೀನೇ ಆಗಿರಬಹುದು. ನೆಕ್ಸ್ಟು ಓಲ್ಡರ್, ಓಲ್ಡೆಸ್ಟ್, ಎಸ್ಟ್, ಲಾರ್ಜರ್, ಲಾರ್ಜೆಸ್ಟ್, ಆಲ್ ಆಫ್ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್. ಅದಾದಮೇಲೆ ಯು ಕ್ಯಾನ್ ರೈಟ್ ಐ ಹ್ಯಾಡ್ ಬಿನ್ ಟು ದ ಓಲ್ಡೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಐದನೇದು, ಐ ಜಸ್ಟ್ ಸಾ ದ ಮೋಸ್ಟ್ ಪಾಪ್ಯುಲರ್ ಮೂವಿ. ಎಸ್, ಐ ಜಸ್ಟ್ ಸಾ ದ ಮೋಸ್ಟ್ ಪಾಪ್ಯುಲರ್ ಮೂವಿ ಆಗತ್ತೆ. ನೆಕ್ಸ್ಟ್ ಒನ್, ದೇ ಆರ್ all running short of time at the most. ಬಹಳ ಸಮಯ ಅವರು ಟೈಮ್ ಮೀರಿ ಓಡ್ತಾ ಇರ್ತಾರೆ. ಸೊ ತಮ್ಮ ಸಮಯದಿಂದ ಮುಂದಕ್ಕೆ ಹೋಗ್ತಿರ್ತಾರೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಆ್ಯಂಡ್ ಇನ್ನೂ ಒಂದು ನೆನಪಲ್ಲಿ ಕರೆಕ್ಟಾಗಿದೆ, ಅದೂ ಈ ಸೂಪರ್ಲೇಟಿವ್ ಪಕ್ಕ ಸೂಪರ್ಲೇಟಿವ್ ಬರೋ ಹಾಗಿಲ್ಲ ಯಾವತ್ತು. ಈಗ ನಾನು ಆವಾಗಲೇ ಒಂದು ಬರೆದು ತೋರಿಸ್ದೆ ಅಲ್ವಾ, ಹೀ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಎರಡೆರಡು ಸಲ ಸ್ಟ್ರೆಸ್ ಕೊಡೋ ಅವಶ್ಯಕತೆ ಇಲ್ಲ. ಹೀ ಈಸ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದ ಪ್ಲ್ಯಾನೆಟ್, ಅಥವಾ ಹೀ ಈಸ್ ದ ಮೋಸ್ಟ್ ಹ್ಯಾಪಿಯರ್ ಪರ್ಸನ್ ಆನ್ ದ ಪ್ಲ್ಯಾನೆಟ್ ಹೀಗೆ ಬರಿಬಹುದು. ಮೋಸ್ಟ್ ಹ್ಯಾಪಿ ಪರ್ಸನ್ ಆನ್ ದ ಪ್ಲ್ಯಾನೆಟ್ ಬರಿಬೋದೇ ಹೊರತು ಎರಡೂ ಎರಡೂ ಸೂಪರ್ಲೇಟಿವ್ನ ಜೊತೆಯಲ್ಲಿ ಬರೆಯೋ ಹಾಗಿಲ್ಲ. ಅದೊಂದು ರೂಲ್ಸ್ ನಿಮಗೆ ನೆನಪಿರಲಿ. ಶಿ ಈಸ್ ಬೆಟರ್ ಇನ್ ದ ಸ್ಟಡೀಸ್. ಕಂಪ್ಯಾರಿಸನ್ ಬೇಡ ನಮಗೆ. ವಿ ಓನ್ಲಿ ವಾಂಟ್ ಸೂಪರ್ಲೇಟಿವ್. ಯಾಕೆ? ದ ಯೂಸೇಜ್ ಇದೆ. ಕಂಪ್ಯಾರಿಟಿವಿಂದ ನಾವು ಏನು, ವಿ ಆರ್ ನಾಟ್ ಗೋಯಿಂಗ್ ಟು ಲರ್ನ್ ಎನಿಥಿಂಗ್ ಹಿಯರ್. ಕಂಪ್ಯಾರಿಟಿವ್ ನಾವು ಅಬ್ಜೆಕ್ಟಿವಲ್ಲಿ ಕಲಿಯೋಣ ಇನ್ನೂ ಡೀಟೇಲಾಗಿ, ಯಾವ್ಯಾವ ಕಂಪ್ಯಾರಿಟಿವ್ ಇದೆ, ಯಾವ್ದು ಸೂಪರ್ಲೇಟಿವ್ ಇದೆ ಅಂತ. ಸೊ ಆ್ಯಸ್ ಆಫ್ ನಾವು ರಿಮೆಂಬರ್, ಸೂಪರ್ಲೇಟಿವ್ ಇದ್ದಾಗ ಆರ್ಟಿಕಲ್ ದ ಬಳಸ್ತೀವಿ. ಸೊ ಎರಡು ಯೂಸೇಜ್ ನೋಡಿದ್ವಿ. ಮೊದಲನೇ ಯೂಸೇಜ್ ದ ಎಲ್ಲಿ ಬಳಸ್ತೀವಿ? ಸಿಂಗ್ಯುಲರ್ ಇದ್ದು ಆ್ಯಸ್ ಅ ಹೋಲ್ ಎಲ್ಲದನ್ನು ಕೂಡಿಸಿ ಮಾತಾಡುವಾಗ ದ ಬಳಸ್ತೀವಿ. ಎರಡನೇದು ಎಲ್ಲಿ? ವೆನ್ ವಿ ಹ್ಯಾವ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ, ಇ ಎಸ್ ಟಿಯಿಂದ ಎಂಡ್ ಆಗುವಾಗ ಇದ್ದಾಗ, ಅವ್ರ ಎಸ್ ಟಿನಲ್ಲಿ ಎಂಡ್ ಆಗೋದಿದ್ದಾಗ ನಾವು ದನ ಬಳಸ್ಕೊಳ್ತೀವಿ. ಶಿ ಹ್ಯಾಸ್ ಮೋರ್ ನಾಲೆಡ್ಜ್ ಫಾರ್ ಮೀ. ಓಕೆ ಆಗುತ್ತೆ. ಓಕೆನಾ? ಮುಂದಿಂದು ನೆಕ್ಸ್ಟ್ ಒನ್, used before names of rivers, mountains, seas and designations. So ಇದಕ್ಕೆ ವೈಡ್ ಆಗಿ ಎಕ್ಸಾಂಪಲ್ಸ್ ಕೊಟ್ಕೊಳ್ತಾ ಐ ವಿಲ್ ಬಿ ಟಾಕಿಂಗ್ ಟು ಯು. ಸರಿನಾ? ಸೊ ಎಲ್ಲೆಲ್ಲಿ ಬಳಸ್ಕೊಳ್ತೀವಿ ನಾವು ಇದನ್ನು? ಫಸ್ಟ್ ಥಿಂಗ್ ವಿ ವಿಲ್ ಬಿ ಯೂಸಿಂಗ್ ಫಾರ್ ರಿವರ್ಸ್. ಯಾಕೆ? ಸೊ ರಿವರ್ಸ್, ಮೌಂಟೇನ್ಸ್, ಸೀಸ್ ಆ್ಯಂಡ್ ಡೆಸಿಗ್ನೇಷನ್ ಇದೆಲ್ಲದೂ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, I had visited a river, or let's take I visited, had beda, had avashyakate illa. I visited a river last week. Okay na? Idaitu. I visited the Ganga
river last week. ಇದೆರಡಕ್ಕೂ ಏನು ವ್ಯತ್ಯಾಸ ಇಷ್ಟೇ. ಅ ರಿವರ್, ದ ಗಂಗಾ ರಿವರ್ ಇದೆ. ಇಲ್ಲಿ ಅ ರಿವರ್ ಯಾಕೆ ಬಳಸಿದ್ದೀನಿ ಅಂದರೆ ಐ ಆಮ್ ನಾಟ್ ಸ್ಪೆಸಿಫಿಕ್, ನಾನು ಯಾವ ರಿವರ್, ಯಾವ ನದಿ ನೋಡ್ಕೊಂಡು ಬಂದೆ ಅಂತ ಅಲ್ಲಿ ಸ್ಪೆಸಿಫಿಕ್ ಇಲ್ಲ. ನಾನು ಏನು ಹೇಳ್ತಿದ್ದೀನಿ, ನಾನು ಒಂದು ನದಿಗೆ ಹೋಗಿ ಬಂದೆ ಕಳೆದ ವಾರ, ಇಷ್ಟೇ. ನಾನು ಹೇಳ್ತಿಲ್ಲ ಯಾವ ನದಿಗೆ ಹೋಗಿ ಬಂದೆ, ಪರ್ಟಿಕ್ಯುಲರ್ ಇಲ್ಲ. ನದಿ ಎಷ್ಟೊಂದಿದೆ, ಗಂಗಾ ಇದೆ, ಕಾವೇರಿ ಇದೆ, ಯಮುನಾ ಇದೆ, ಗೋದಾವರಿ ಇದೆ. ಸೊ ಐ ಆಮ್ ನಾಟ್ ಪರ್ಟಿಕ್ಯುಲರ್. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳುವಾಗ ತಗೋತೀನಿ. ಇನ್ನೂ ಒಂದು ಏನು ಅಂದರೆ, ಇರೋದು ಒಂದೇ ಗಂಗಾ, ರೈಟ್? ಇಟ್ ಈಸ್ ದ ಓನ್ಲಿ ಗಂಗಾ ರಿವರ್ ದಟ್ ವಿ ಆರ್ ಹ್ಯಾವಿಂಗ್. ಒಂದೇ ಯಮುನಾ ನದಿ ಇರೋದು, ಒಂದೇ ಕಾವೇರಿ ನದಿ ಇರೋದು. ಸೊ ವೆನ್ ಇಟ್ ಈಸ್ ಪರ್ಟಿಕ್ಯುಲರ್, ಐ ಕಾಂಟ್ ಟೆಲ್. ಈಗ ನಾನು ಐ ಹ್ಯಾಡ್ ಬಿನ್ ಟು ಆರ್ ಐ ವಿಸಿಟೆಡ್ ಅ ಗಂಗಾ ರಿವರ್ ಅಂದರೆ ತಪ್ಪಾಗತ್ತೆ. ಯಾಕೆ? ನಮ್ಮ ದೇಶದಲ್ಲಿರೋದು ಒಂದೇ ಗಂಗಾ ನದಿ. ಸೊ ಇಟ್ ಈಸ್ ದ ಸಿಂಗಲ್, ಇಟ್ ಈಸ್ ದ ಓನ್ಲಿ ಐಡೆಂಟಿಟಿ ದೇರ್. ಸೊ ದ ಗಂಗಾ ರಿವರ್. ಅ ಗಂಗಾ ರಿವರ್ ಅಂದರೆ ಸೌತಲ್ಲಿ ಒಂದು, ಈಸ್ಟಲ್ಲಿ ಒಂದು, ನಾರ್ತಲ್ಲಿ ಒಂದು ಗಂಗಾ ರಿವರ್ ಇದೆಯಾ? ಇಲ್ಲ. ಸೊ ದಿಸ್ ಇಸ್ ದ ರೈಟ್ ವೇ ಆಫ್ ಟೆಲ್ಲಿಂಗ್. ಐ ವಿಸಿಟೆಡ್ ದ ಗಂಗಾ ರಿವರ್. ಸೊ ಈ ರೀತಿ ಬೇರೆ ಬೇರೆ ರಿವರ್ಸ್ ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ ಯು ಕ್ಯಾನ್ ಗಿವ್ ಹಿಯರ್ ದ ಗಂಗಾ, ದ ಯಮುನಾ. ನೀವು ಎಲ್ಲ ರಿವರ್ಸ್ ಹೆಸರು ನೋಡ್ಬೋದು, ದ ಇಂದನೇ ಶುರು ಆಗುತ್ತೆ. ದ ಗೋದಾವರಿ, ದ ಕೃಷ್ಣ, ದ ತುಂಗಭದ್ರಾ, ದ ಕಾವೇರಿ. Why? Because we have only one identity and we don't have other sections. ಅದನ್ನೇ ನೀವು ಇದೆಲ್ಲದನ್ನು ಸೇರಿಸುವಾಗ ಐ ಹ್ಯಾಡ್ ಬಿನ್ ಟು ಅ ರಿವರ್. ಸೊ ನಾನು ಇಲ್ಲಿ ಯಾವುದೋ ಒಂದು ನದಿಗೆ ಹೋಗಿದ್ವಿ, ಅದು ಗಂಗಾ ಆಗ್ಬೋದು, ಯಮುನಾ ಆಗ್ಬೋದು, ಕೃಷ್ಣ ನದಿ ಆಗ್ಬೋದು, ಯಾವ ನದಿ ಬೇಕಾದರೂ ಆಗಬಹುದು. ಸೊ ಇದು ನಿಮ್ಮ ಫಸ್ಟ್ ಪ್ಲೇಸ್ ದ ಬಳಸೋಕೆ. ಸೆಕೆಂಡ್ ಒನ್ ಬಂದು ದಟ್ ಈಸ್ ಆನ್ ಮೌಂಟೇನ್ಸ್. ಸೊ I am going on trekking a mountain. A mountain ಅಂದಾಗ ಯಾವ ಬೆಟ್ಟ ಅಂತ ಗೊತ್ತಿಲ್ಲ. The mountain ಅಂದಾಗ I am talking about particular thing. So for example, you have, just a second. So you have certain things, for example, ನಿಮಗೆ ದ ಮೌಂಟೇನ್ಸ್ ಅಂತ ಬಂದಾಗ ಐ ಕ್ಯಾನ್ ಆಲ್ಸೋ ಟೆಲ್ ಅ ಮೌಂಟೇನ್, ಯಾವಾಗ ಹೇಳ್ಬೋದು. ಸೊ ಹಿಂದೆ ಎಕ್ಸಾಂಪಲ್ ನೋಡಿದ್ವಲ್ಲ, ಅದೇ ರೀತಿನಲ್ಲಿ ನಾನು ಯಾವ ಮೌಂಟೇನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಇದ್ದಾಗ ಅ ಮೌಂಟೇನ್ ಹೇಳ್ಬೋದು. ಯಾವ ಪರ್ಟಿಕ್ಯುಲರ್ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವಾಗ ಐ ಹ್ಯಾವ್ ಟು ಟೆಲ್ ದ ಮೌಂಟೇನ್. ಫಾರ್ ಎಕ್ಸಾಂಪಲ್, ಬಟ್ ಕೆಲವು ಮೌಂಟೇನ್ಸ್ಗೆಲ್ಲ ಯು ಡೋಂಟ್ ಗೆಟ್. ಫಾರ್ ಎಕ್ಸಾಂಪಲ್ ನಾನು ಹೇಳೋದು ದ ವಿಂಧ್ಯ ಮೌಂಟೇನ್. ರೇಂಜಸ್ ಮಾತಾಡುವಾಗ ಯು ಆರ್ ನಾಟ್ ಗೋಯಿಂಗ್ ಟು ಟಾಕ್ ದ ರೇಂಜಸ್. ಯಾಕೆ? ರೇಂಜಸ್ಸು ಬೇರೆ ಬೇರೆ ಇರುತ್ತೆ. ಸೊ ಅ ರೇಂಜ್, I visited the range in the Vindhya mountains or in the Aravalli mountains or Aravalli, been to a Aravalli range. Aravalli ಹೇಳ್ಬೋದು, ಬಿಕಾಸ್ ಅಲ್ಲಿ ಬೇರೆ ಬೇರೆ ರೇಂಜಸ್ ಇದ್ದಾವೆ. ಸೊ ದ ಮೌಂಟೇನ್ಸ್ ಇದ್ದಾಗ ದ ಬಳಸ್ಕೊಳ್ತೀವಿ. ಮುಂದಿಂದು ಸಿ ಆ್ಯಂಡ್ ಓಷನ್, ಅದು ಕೂಡ ಹಾಗೇನೆ. ಲೈಕ್ ಫಾರ್ ಎಕ್ಸಾಂಪಲ್ ದ ಪ್ಯಾಸಿಫಿಕ್ ಓಷನ್. ಸೊ ಪ್ಯಾಸಿಫಿಕ್ ಓಷನ್ ಇಸ್ ಆಲ್ಸೋ ಆಲ್ ಅಲೋನ್ ಆ್ಯಂಡ್ ಸಿಂಗಲ್. ದ ಇಂಡಿಯನ್ ಓಷನ್, ನೆನಪಿರಲಿ, ನಾವು ಕಂಟ್ರೀಸ್ಗೂ ಕೂಡ ದ ಬಳಸ್ಕೊಳ್ತೀವಿ, ಬಟ್ ಎಲ್ಲ ಕಂಟ್ರಿಗೂ ದ ಬಳಸ್ಕೊಳ್ಳೋದಿಲ್ಲ. ಐ ವಿಲ್ ಟೆಲ್ ಯು ಯಾವ ಕಂಟ್ರಿಗೆ ನಾವು ದ ಬಳಸ್ಕೊಳ್ಳೋದಿಲ್ಲ, ಯಾವ ಸಿಟೀಸ್ಗೆ ನಾವು ದ ಬಳಸ್ಕೊಳ್ಳೋದಿಲ್ಲ. ದ ಸಿಟಿ ಹೇಳ್ತೀವಿ, ದ ಬ್ಯಾಂಗ್ಳೂರ್ ಸಿಟಿ ಹೇಳ್ತೀವಿ, ಬಟ್ ದ ಬ್ಯಾಂಗ್ಳೂರ್, ಐ ಹ್ಯಾಡ್ ಬಿನ್ ಟು ದ ಬ್ಯಾಂಗ್ಳೂರ್ ಹೇಳ್ತೀನಿ ಹೊರತು ಸ್ಟಾರ್ಟಿಂಗಲ್ಲೇ ದ ಬ್ಯಾಂಗ್ಳೂರ್ ಅಂತ ಬರೋದಿಲ್ಲ. ಐ ವಿಲ್ ಟೆಲ್ ಯು ಯಾವಾಗ ವಿ ಆರ್ ಗೋಯಿಂಗ್ ಟು ಡೂ ಆಲ್ ಆಫ್ ದೋಸ್ ಥಿಂಗ್. ದ ಇಂಡಿಯನ್ ಓಷನ್, ಆಮೇಲೆ ಅಂಡಮಾನ್ ಐಲ್ಯಾಂಡ್.
ಸೊ ಪ್ಲೇಸಸ್, ಈ ರೀತಿ ಪ್ಲೇಸಸ್ ಬಂದಾಗ ವಿ ಆರ್ ಗೋಯಿಂಗ್ ಟು ರೈಟ್ ವಿತ್ ದ. And the Mediterranean Sea, the Gulf, the Bay of Bengal. So ಈ ರೀತಿ ಎಲ್ಲ mountains, rivers and for your oceans and seas ನಾನು ದ ಬಳಸ್ಕೊಂಡು ಮಾತಾಡಬೇಕು, ಬಿಕಾಸ್ ದೇ ಆರ್ ಪರ್ಟಿಕ್ಯುಲರ್ ವೈಲ್ ವಿ ಆರ್ ಟಾಕಿಂಗ್. ಆ್ಯಂಡ್ ದ ಲಾಸ್ಟ್ ಥಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಸಿ ಇಸ್ ಡೆಸಿಗ್ನೇಷನ್. ಸೊ ಯಾರದ್ದಾದರೂ ಡೆಸಿಗ್ನೇಷನ್, ಪ್ರೊಫೆಷನ್ ಬಗ್ಗೆ ನಾವು ಮಾತಾಡುವಾಗ, ಅವರ ಪ್ರೊಫೆಷನ್ ಬಗ್ಗೆ ಹೇಳುವಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದ ವರ್ಡ್ ದ. ಸೊ ಫಾರ್ ಎಕ್ಸಾಂಪಲ್, ಇದಕ್ಕೇ ನಾವು ಬಳಸೋದು ದ ಡಾಕ್ಟರ್. ಫಾರ್ ಎಕ್ಸಾಂಪಲ್, I visited a doctor alla. A doctor is wrong. I visited the doctor is right because he is on a designation. ಸರಿನಾ? ಅದು ಒಂದು ಪ್ರೊಫೆಷನ್. ಸೊ ಹಾಗಾಗಿನೇ I have a teacher alla. I have the teacher training me for examination. So the lawyer, the president, next to the prime minister. You have many like that. The chief minister, the external affair minister, the bank PO, the clerk. A clerk alla, the clerk. So when I'm talking, the engineer, the ಇಂಜಿನಿಯರ್. ತಪ್ಪು. ಯಾಕಂದರೆ ಇಂಜಿನಿಯರ್ ಇಸ್ ಅನ್ ಎಕ್ಸೆಂಪ್ಟೆಡ್ ಫೀಲ್ಡ್ ವೇರ್ ಯು ಆರ್ ಗೋಯಿಂಗ್ ಟು ಟೆಲ್ ಅನ್ ಇಂಜಿನಿಯರ್. ಐ ಆಮ್ ದ ಇಂಜಿನಿಯರ್ ಅನ್ನಲ್ಲ, ಐ ಆಮ್ ಅನ್ ಇಂಜಿನಿಯರ್ ಅಂತ ಹೇಳ್ತೀರಾ. ಸೊ ಇಟ್ಸ್ ಆ್ಯನ್. ಸೊ ಓಕೆ, ಬಾಯ್ ಅರುಣ್ ಅವರೇ. You Ganga River definite article, yes, correct. Destiny, na ma'am, yes, Destiny, correct. I saw the cutest dog, that's also right. The Krishna, the Himachal, yes. The doctor, the lawyer, so yes. The teacher, the student, the entrepreneur, the manager, yes. Thank you so much Arun avare. ಅನ್ ಆಂಟ್ರಪ್ರಿನರ್ ಯಾವಾಗ ಬಳಸ್ತೀರಾ ಅಂದರೆ ದ ಆಂಟ್ರಪ್ರಿನರು ಕರೆಕ್ಟು, ಆನ್ ಆಂಟ್ರಪ್ರಿನರು ಕರೆಕ್ಟು. ಬಟ್ ವೆನ್ ಯು ಗೋಯಿಂಗ್ ಟು ಯೂಸ್ ಇಸ್ ಯು ಗೋಯಿಂಗ್ ಟು ಯೂಸ್ ಬೇಸ್ಡ್ ಆನ್ ದ ಪರ್ಟಿಕ್ಯುಲಾರಿಟಿ. ಸ್ಪೆಸಿಫೈ ಆಗಿ ಮಾತಾಡ್ತಿದ್ದಾಗ, ಸ್ಪೆಸಿಫೈ ಆಗಿ ಮಾತಾಡದೇ ಇದ್ದಾಗ ನಿಮ್ಗೆ ಎಕ್ಸಂಪ್ಷನ್ಸ್ ಸಿಗುತ್ತೆ. ಇಲ್ಲ ಅಂದರೆ ನೀವು ಒಂದೇ ಥರ ಬಳಸಬೇಕು, ದನೇ ಬಳಸಬೇಕು. ಬಟ್ ಯು ಕ್ಯಾನ್ ಯೂಸ್ ಇಸ್ ದ ಆಡಿಟರ್, ದ ಆಡ್ವೊಕೇಟ್. ಕೇಟರ್ ಅಲ್ಲ, ದ ಆಡ್ವೊಕೇಟ್ ಅಷ್ಟೇ. ಇಟ್ಸ್ advocate, TOR ಇಲ್ಲ, ಟಿಗೆ ಲಾಸ್ಟು. ಸೊ ದೀಸ್ ಆರ್ ದ ಪ್ರೊಫೆಷನ್ಸ್ ಆರ್ ದ ಡೆಸಿಗ್ನೇಷನ್ಸ್ ವೇರ್ ಯು ವಿಲ್ ಬಿ ಯೂಸಿಂಗ್ ದ. ಕ್ಲಿಯರ್ ಸೋ ಫಾರ್? ಅರ್ಥ ಆಯ್ತಾ ಎವ್ರಿ ಒನ್? ಎಸ್, 3 ಯೂಸೇಜಸ್ ಅರ್ಥ ಆಯ್ತಾ ನಿಮಗೆ? ಆರ್ ಯು ಕ್ಲಿಯರ್ ವಿತ್ ಆಲ್ 3 ಯೂಸೇಜಸ್? ಸೊ ಫಸ್ಟಿಂದ ಹೇಳ್ತೀನಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ದನ ಯೂಸೇಜಸ್ಸು. ಸೊ ಏನು ದ ಇನ್ ಯೂಸೇಜಸ್ಸು? ಫಸ್ಟ್ ಸ್ಪೆಸಿಫಿಕ್ ಇರುತ್ತೆ. ಸೆಕೆಂಡು ಇಟ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಥರ್ಡ್ ಇದು ಬಂದು ದಿಸ್ ಈಸ್ ಗೋಯಿಂಗ್ ಟು ಬಿ ಪಾರ್ಡನ್ ಮೀ, ದಿಸ್ ಈಸ್ ಗೋಯಿಂಗ್ ಟು ಬಿ, ಐ ಜಸ್ಟ್ look into it, yeah, re-talking. ಅದಾದಮೇಲೆ ಮುಂದಿಂದು ಯು ವಿಲ್ ಬಿ ಯೂಸಿಂಗ್ ದ ಸೇಮ್ ಥಿಂಗ್ ಟು ಟಾಕ್ ಅಬೌಟ್ ಆ್ಯಸ್ ಅ ಹೋಲ್, ಬಟ್ ಸಿಂಗ್ಯುಲರ್ ಆಗಿರುತ್ತೆ ಅದು, ಆಗ ನೀವು ಬಳಸ್ಕೊಳ್ತೀರಾ. ನೆಕ್ಸ್ಟ್ ಯು ವಿಲ್ ಬಿ ಟಾಕಿಂಗ್ ಅಬೌಟ್ ದ ನೆಕ್ಸ್ಟ್ ಥಿಂಗ್ ವೇರ್ ಯು ವಿಲ್ ಬಿ ಯೂಸಿಂಗ್ ದ ಅಂದರೆ while you are discussing your
superlative degree, oh pardon me, superlative ಡಿಗ್ರಿ ಇದ್ದಾಗ ಆರ್ಟಿಕಲ್ ದ ಬಳಸ್ತೀರಾ, ದಟ್ ಈಸ್ ಮೋಸ್ಟ್, ಬೆಸ್ಟ್, ಕೂಲೆಸ್ಟ್. ಈ ರೀತಿ ಇದ್ದಾಗ ಆರನೇದು ಬಂದು ಯು ವಿಲ್ ಬಿ ಯೂಸಿಂಗ್ ವೆನ್ ಯು ಆರ್ ರೈಟಿಂಗ್ ದ ಡೆಸಿಗ್ನೇಷನ್ ಅಥವಾ ಇನ್ ಅ ಗುಡ್ ವರ್ಡ್ ಪ್ರೊಫೆಷನ್. ನೆಕ್ಸ್ಟು you will be using this another time while you are writing rivers, mountains, seas or oceans. So one ನೆನಪಿರಲಿ, ಯಾವ ಆರ್ಟಿಕಲ್ನು, all three articles a, an and the, all these three will never be used for proper nouns. ಓಕೆನಾ? ನಾಟ್ ಯೂಸ್ಡ್ ಫಾರ್ ಪ್ರಾಪರ್ ನೌನ್ಸ್. ಇದು ನಿಮಗೆ ನೆನಪಿರಲಿ. ಅಂದರೆ ಹೆಸರುಗಳು, ವ್ಯಕ್ತಿ ಹೆಸರುಗಳಿಗೆ ನೀವು ಬಳಸೋದಿಲ್ಲ, ಬಟ್ ಪ್ರಾಣಿ ಹೆಸರುಗಳಿಗೆ ಬಳಸ್ತಾ ಹೋಗ್ತೀರಾ. ಪ್ರಾಣಿ ಅಂದರೆ ನೀವು ಇಟ್ಟಿರೋ ಹೆಸರಲ್ಲ, ಪ್ರಾಣಿಗೆ ಅದರದ್ದಾದ ಹೆಸರು ಇರ್ತಲ್ಲ, ಡಾಗ್, ಕ್ಯಾಟ್, ಲಯನ್, ಟೈಗರ್, ಅದಕ್ಕೆ ನೀವು ಬಳಸ್ಕೊಳ್ತೀರಾ. ಬಟ್ ಯಾವುದೇ ನೀವಿಟ್ಟಿರೋ ಹೆಸರುಗಳಿಗೆ ಪ್ರಾಪರ್ ನೌನ್ಸ್ಗೆ ಬಳಸೋದಿಲ್ಲ. ಆ್ಯಂಡ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್ we will be looking at certain things. ಏನು? the rest rules, ಮಿಕ್ಕಿರುವಂತಹ ರೂಲ್ಸ್. ಓಕೆನಾ? ರಿಮೈನಿಂಗ್ ರೂಲ್ಸ್ ನೋಡ್ತೀವಿ. ಯು ಆಲ್ಮೋಸ್ಟ್ ಗೆಟ್ ಸಮ್ 6 to 7 ರೂಲ್ಸ್ ಸಿಗತ್ತೆ. ಅದಾದಮೇಲೆ ಕೌಂಟ್ ಆ್ಯಂಡ್ ನಾನ್ ಕೌಂಟ್ ಅಥವಾ ಅನ್ಕೌಂಟ್, ನಾನ್ ಕೌಂಟೇ ಬರೆಯೋಣ, ನಾನ್ ಕೌಂಟ್ ನೌನ್ಸನ್ನು ನೋಡೋಣ. ಯಾವ ನೌನ್ಸ್ಗೆ ನಾನು ಯಾವ ಆರ್ಟಿಕಲ್ ಬಳಸ್ತೀನಿ ಅಂತ ಹೇಳ್ಕೊಡ್ತೀನಿ ಒಂದು ಚಿಕ್ಕ ಬಾಕ್ಸಲ್ಲಿ. ಅದು ತುಂಬ ಟೈಮ್ ತೊಗೊಳ್ಳಲ್ಲ. ಆ್ಯಂಡ್ ವಿ ವಿಲ್ ಬಿ ಸೀಯಿಂಗ್ ಎಕ್ಸಾಂಪಲ್ಸ್ ಮೋರ್, ಆಲ್ಸೋ ಟೆಸ್ಟ್, ಆ್ಯಂಡ್ ದ್ಯಾಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಟುಮಾರೋಸ್ ಕ್ಲಾಸ್. ನಾಳಿನ ಕ್ಲಾಸಲ್ಲಿ ಇದಿಷ್ಟು ನಾವು ಮಾಡ್ತೀವಿ. ಡ್ಯೂ ಟು ಸಮಥಿಂಗ್ ಐ ವಿಲ್ ಬಿ ವೈಂಡಿಂಗ್ ಅಪ್ ದ ಕ್ಲಾಸ್. ಈಗ ಒಂದು 4 to 5 ಮಿನಿಟ್ಸಲ್ಲಿ ಕ್ಲಾಸ್ ವೈಂಡ್ ಅಪ್ ಮಾಡ್ತೀನಿ. ಯಾರಿಗಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ನನ್ನ ಕೇಳಿ. ಈಗ ಆರ್ಟಿಕಲ್ ಎ, ಆ್ಯನ್ ಆ್ಯಂಡ್ ದ ಏನು ಮಾಡಿದ್ದೀವಲ್ಲ, ಅಲ್ಲಿವರೆಗೂ ಏನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕೇಳಿ. ಐ ಆಮ್ ಹಿಯರ್ ಟು ಕ್ಲಾರಿಫೈ ದ್ಯಾಟ್ ಟು ಯು. ಓಕೆನಾ? ಅದನ್ನು ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ಟೆಲ್ ಮೀ, ಡೂ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ಎ, ಆ್ಯನ್ ಆ್ಯಂಡ್ ದ? ಓಕೆ, ಅಪ್ಪು ಅವರಿಗೆ ಡೌಟ್ ಇಲ್ಲ. ಬೇರೆಯವರು, ಅದರ್ಸ್? ಥ್ಯಾಂಕ್ ಯು. If you don't have any doubts, I can wind up the session. So ನಾಳೆಗೆ ನಾವು ಕಂಟಿನ್ಯೂ ಮಾಡ್ಬೋದು with the remaining rules, no doubt. Okay. All of you just confirm me. Okay then, don't forget to drop your attendance. Link ಶೇರ್ ಆಗಿದೆ, ಅಂದರೆ ಚಾಟ್ ಬಾಕ್ಸಲ್ಲಿ ಪಿನ್ ಆಗಿದೆ. ಅದನ್ನು ಕ್ಲಿಕ್ ಮಾಡಿ ಅಟೆಂಡೆನ್ಸನ್ನು ಡ್ರಾಪ್ ಮಾಡಿ. ಹಾಗೆಯೇ ಲರ್ನ್ ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ಸು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಕೆಳಗೆ ಡಿಸ್ಪ್ಲೇ ಆಗಿರೋವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನಾದ ಡೀಟೇಲ್ಸ್ ಕೊಡ್ತೀವಿ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಡೆಮೋ ಕ್ಲಾಸಸ್ ಸಹ ಇದೆ. ಡೂ ಜಾಯಿನ್ ಅಸ್. ಆ್ಯಂಡ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಮೈ ಕ್ಲಾಸ್, ಶೇರ್ ದೆಮ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಯಾರಿಗೆಲ್ಲ ಕಲಿಬೇಕು ಅಂತ ಇದೆಯೋ ಅವರೆಲ್ಲರಿಗೂ ಸಹ ಶೇರ್ ಮಾಡಿ. ಆಲ್ ಆಫ್ ಯು ಟೇಕ್ ಕೇರ್, ಹ್ಯಾವ್ ಅ ವೆರಿ ಗ್ರೇಟ್ ಈವ್ನಿಂಗ್. ಬಾಯ್.